ಬೆಳಗ್ಗೆ ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿದೆ ಇವತ್ತು. ಮಮ್ಮಿ ತಿಂಡಿ ಇವತ್ತು ನೋಡಿ ಟೈಮ್ ಇನ್ನು ಈಗ ಜಸ್ಟ್ 9:05. ದಿನ ಇಷ್ಟೊತ್ತಿಗೆ ಎದ್ದೇ ಇರ್ತಾ ಇರಲಿಲ್ಲ. ಇವತ್ತು ತಿಂಡಿನೇ ರೆಡಿಯಾಗಿ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಎನಿವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ನಾವು ಅಪ್ಪ ಅಮ್ಮ ಇರೋದ್ರಿಂದ ಇಷ್ಟು ಬೇಗ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗಿದೆ. ಇವತ್ತು ನಾವು ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕು ಹಾಸ್ಪಿಟ್ಲಿಗೆ ಅಂತಲೇ ಕರೆಸ್ಕೊಂಡು ಆ ಕೆಲಸ ಆಗೇ ಇರಲಿಲ್ವಲ್ಲ, ಸೊ ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೆಡಿ ಆಗಿದೆ. ತಿಂಡಿ ತಿನ್ಕೊಂಡು ಹೋಗ್ಬೇಕು ಅಷ್ಟೇನೆ. ಇಲ್ಲಿ ಸಾಹೇಬ್ರು ಬ್ಯುಸಿ ಆಗ್ಬಿಟ್ಟವ್ರೆ. ಗುಡ್ ಮಾರ್ನಿಂಗ್. ತಿಂಡಿ ಹಾಕೊಡ್ಲ ನಿನ್ಗೂ? ಹೌದಾ, ಸರಿ, ಓಕೆ. ಹಂಗಾರೆ ಇನ್ನೇನು ಅವ್ರದ್ದು ಬ್ರೇಕ್ಫಾಸ್ಟ್ ಆಯಿತು ಅಂದರೆ ಎದ್ದು ಹೊರಡೋದೇನೆ. ನೀನು ಆ ಗ್ಲಾಸ್ ತೊಳ್ಕೊಳಂಗ್ರಿ ಈಗಲೇ ತೊಳ್ಕೊಬಿಡು. ಕಾರ್ದು ಹೆಂಗೈತ್ರಣ್ಣ? ಖಾರನಾ? ಪುಡಿ ಹಾಕ್ತೀನಲ್ವಾ? ಫ್ಯಾನ್ ಹಾಕ್ಲಾ? ಯಾಕೋ ಮುಖ ಮಾಡೋದು ನೋಡೋರು ಭಯ ಆಯ್ತಾ? ಮಮ್ಮಿ ತಿಂದು ನೋಡಿ ಮಮ್ಮಿ ಖಾರನ. ಕಾಳು ಮೆಣಸು ಹಾಕೋರು ಬೈತೀರಾ ಅಂತೆ ನೀವು. ಖಾರನಮ್ಮ ನಾನು ತಿಂದೆ, ಏನು ಖಾರ ಅನ್ನಿಸ್ಲಿಲ್ಲ. ಲಾಡ್ನು ಖಾರ. ಒಂಚೂರು ತುಪ್ಪ ಹಾಕ್ತೀನಿ ತಡೀರಿ, ತುಪ್ಪ ಹಾಕ್ತೀನಿ. ಕಾಳು ಮೆಣಸು ಹಾಕೋಣ ಅಂತ ಹಾಕಕ್ಕೆ ಹೋದೆ, ಅದು ಸಿಕ್ಕಿದ್ರೆ ನಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಮೆಣಸು ಪುಡಿ ಹಾಕ್ತೆ. ಅದು ನೆತ್ತಿಗೆ ಹೊಡಿತಾ ಇದೆ, ಕಿಕ್ಕು ಹೊಡಿತಾ ಇದೆ. ತಿಂಡಿ ಗಿಂಡಿ ಎಲ್ಲ ತಿಂದು ಇವಾಗ ರೆಡಿಯಾಗಿ ಹೊರಟಿದ್ದಾಯ್ತು. ಸಾಹೇಬ್ರು ಮಾತ್ರ ತಿಂಡಿ ತಿನ್ಕೊಂಡು ಹೋಯ್ತಾ ಇಲ್ಲ. ಅಲ್ಲೇ ತಿಂತೀಯಾ? ನಿಂದೆಲ್ಲ ತಗೊಂಡ್ಯಾ? ಏನೇನು ತಗೋಬೇಕೆಲ್ಲ ತಗೊಂಡು ನೋಡ್ಕೊ. ಎಲ್ಲ ಅದು ತೆಗ್ದೇ ಇಲ್ವಾ? ಹೋಗುತ್ತೆ. ಇನ್ನೊಂದು ವಾರ ಇಡಬೇಕಿತ್ತು ಅಲ್ಲೇ. ಸರಿ, ಬಾಯ್. ಹುಷಾರು. ಹೊರಟ್ರು. ಲಾಸ್ಟ್ ವೀಕ್ ಅಮ್ಮನ ಡ್ರಾಪ್ ಮಾಡೋಕ್ಕೆ ಹೋದಾಗ ಮನುಗೆ ಸ್ಯಾಂಡ್ವಿಚ್ ತಿನ್ನಂಗಾಗಿದೆ ಅಂತ ಸ್ಯಾಂಡ್ವಿಚ್ ತೊಗೊಂಡು ಕಾರಲ್ಲೇ ತಿಂದಿದ್ರು. ಅದನ್ನ ಅಲ್ಲೇ ಇಟ್ಟಿರೋದು 1 ವೀಕ್ ಆದರೂ ಅದರಲ್ಲೇ ಇದೆ. ನೋಡೇ ಇಲ್ಲ, ನಾನು ನೋಡಿಲ್ಲ, ಅವರು ನೋಡಿಲ್ಲ. ಸ್ಯಾಂಡ್ವಿಚ್ ಖಾಲಿಯಾಗಿದೆ, ಖಾಲಿ ಬಾಕ್ಸ್ ಅದು. ಆಯಿತು, ಕಳಿಸ್ಕೊಟ್ಟು ಇವಾಗ ಆರಾಮಾಗಿ ನಾನು ನಮ್ಮ ಅಕ್ಕ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತೀವಿ. ಇವಾಗ ಇದ್ರು ಬೇಜಾನಿದೆ ಮಾತಾಡೋದು, ಗಾಸಿಪ್ ಮಾಡೋದು ಎಲ್ಲ. ನಾವು ಅಕ್ಕ ತಂಗಿದ್ದೀರು 3 ಜನ ಸೇರ್ಕೊಂಡ್ರೆ ಇದೇ ಕೆಲಸನೇ ಮಾಡೋದು ಫುಲ್ಲು. ಅಷ್ಟು ದಿನದಿಂದ ಎಲ್ಲ ಏನೇನಾಗಿದೆ ಎಲ್ಲಾನು ಒಂದು ರೌಂಡ್ ಸುತ್ತ ಹಾಕೊಂಡು ಮಾತಾಡ್ಕೊಂಡು ಬಂದ್ಬಿಟ್ರೆ ಸಮಾಧಾನ. ಯಾಕೆ ಹೋಗು ನೀನು ಮುಖ ತೊಳ್ಕೊಂಡು ಬಂದ್ಬಿಡು, ತಿಂಡಿ ತಿನ್ಬಿಡು ಅಂತ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ ತೋರ್ಸೋದಕ್ಕೆ. ಬಂದಿದ್ದಾರೆ ನೋಡ್ರಿ ಲೈನಿಗೆ. ಪ್ರಾಬ್ಲಮ್ ಏನು ಅಂದ್ರೆ ಹಾಸ್ಪಿಟ್ಲಲ್ಲಿ ಕಾಯೋದಿದೆಯಲ್ಲ, ಅದರಷ್ಟು ತಲೆನೋವು ಯಾವುದೂ ಇಲ್ಲ. ಒಂದು ಡಿಪಾರ್ಟ್ಮೆಂಟ್ ಆಯಿತು, ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡಿದ್ದಾರೆ, ಅಲ್ಲೂ ಹೋಗ್ತಾ ಇದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ನಮ್ಮಂಗೆ ಆಲ್ಮೋಸ್ಟ್ ಒಂದಾದ್ಮೇಲೆ ಒಂದು ಚೆಕಪ್ ಮಾಡ್ತಾನೆ ಅವರಂತೆ. ಕಂಪ್ಲೀಟ್ ಬಾಡಿ ಚೆಕಪ್ಪೇ ಮಾಡ್ತಾವ್ರಂತೆ. ನಾವು ಅಮ್ಮಂದು ಅದೇ ಆಸೆ ಇದ್ದಿದ್ದು. ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ಬಿಡ್ಬೇಕು, ಅದು ಏನೇನು ಇಶ್ಯೂಸ್ ಇದೆ ಎಲ್ಲಾನು ಒಂದೇ ಸರಿ ರೆಕ್ಟಿಫೈ ಮಾಡಿಸ್ಕೊಬಿಡ್ಬೇಕು ಅಂತ ಯಾವಾಗನೂ ಹೇಳೋರು. ಇವಾಗ ಬೇಕೋ ಬೇಡವೋ ನ್ಯೂರಾಲಜಿಸ್ಟ್ ಹತ್ರ ಹೋದ್ರೆ ಅವ್ರು ಆಮೇಲೆ ಅಲ್ಲಿ ಚೆಕ್ ಮಾಡಿ ENT ಹತ್ರ ಕಳ್ಸಿದ್ರಂತೆ. ENTಯಿಂದ ನಿನಗೆ ಹೇಳ್ತಾ ಇರೋದು. ಎಲ್ಲೋ ನೋಡ್ತಾಳೆ, ನಾನು ಅವಳ ಹತ್ರ ಮಾತಾಡ್ತಾ ಇದ್ದೀನಿ. ENTಯಿಂದ ನೆಕ್ಸ್ಟು ಇನ್ನೊಂದದೇನೋ ಸ್ಕ್ಯಾನಿಂಗ್ ಕಳಿಸಿದ್ರಂತೆ, ಮೂಗು ಸ್ಕ್ಯಾನು ಏನೇನೋ ಹೇಳ್ತಾವ್ರಂತೆ. ಅದಕ್ಕೆ ಫೋನ್ ಮಾಡಿದ್ರು. ಒಂದಕ್ಕೊಂದು ಎಲ್ಲ ಮೈನರ್ ಇಶ್ಯೂ, ಯಾವುದು ಏನಂತ ತಲೆ ಕೆಡಿಸ್ಕೊಳ್ಳೋ ಇಶ್ಯೂಸ್ ಎಲ್ಲ ಯಾವೂ ಇಲ್ಲ, ಎಲ್ಲ ಮೈನರ್ ಇಶ್ಯೂಸೇನೆ. ಅದೇನೆ ಎಲ್ಲ ನೋಡ್ತಾವ್ರೆ ಅಂತ. ಅದಕ್ಕೆ ಮಾಡಿಸ್ಕೊಂಡು ಬನ್ನಿ. ಅದಾದಮೇಲೆ ಫರ್ದರ್ ಟ್ರೀಟ್ಮೆಂಟು ಏನು ಇನ್ ಕೇಸ್ ಯಾವ್ದಾದ್ರು ಟ್ರೀಟ್ಮೆಂಟ್ ಅವಶ್ಯಕತೆಗಳಿದ್ರೆ ನೋಡೋಣ. ಚಿಕ್ಕ ಟ್ರೀಟ್ಮೆಂಟ್ ಆದರೆ ನಮ್ಮೂರಲ್ಲೇ ಇದೆ ದೊಡ್ಡ ಹಾಸ್ಪಿಟ್ಲು, ಅಲ್ಲೇ ತಗೋಬೋದು. ಅಲ್ಲಿ ಡಾಕ್ಟ್ರುಗಳು ರೆಗ್ಯುಲರ್ ಆಗಿ ಸಿಗಲ್ಲ ನಮಗೆ. ಅವ್ರದ್ದೇನೋ ಡ್ಯೂಟಿ ಇರುತ್ತೆ, ವೀಕ್ಲಿ ಒನ್ಸು ಇಲ್ಲ 2 ವೀಕ್ಸ್ ಒನ್ಸು ಆ ಥರ. ಹಂಗಾಗಿ ಅದೇ ಅವರು ಡ್ಯೂಟಿ ಡೇಗೆ ವೆಯ್ಟ್ ಮಾಡಬೇಕು. ಹಂಗಾಗಿ ಇಲ್ಲೇ ಮಾಡಿಸ್ಬಿಡೋಣ ಬೆಂಗಳೂರಲ್ಲಿ ಅಂತ ಅಂದ್ಕೊಂಡು ಒಂದ್ಸರಿ ನೀಟಾಗಿ ಮಾಡಿಸೋಣ ಅಂದ್ಕೊಂಡು ಕರೆಸ್ಕೊಂಡಿದ್ವಿ. ನೋಡೋಣ ಸದ್ಯ ಅದೊಂದೇ ಖುಷಿ. ಏನು ಯಾವುದು ಮೇಜರ್ ಇಶ್ಯೂಗಳೆಲ್ಲ ಇಲ್ಲ, ಎಲ್ಲ ಮೈನರ್ ಅಂತ ಹೇಳಿದ್ರಂತೆ ಡಾಕ್ಟ್ರು. ಸೊ ಅದೊಂದು ಖುಷಿ ವಿಚಾರ. ಇವಾಗ ಇರೋಬರ ಏನೇನು ಟೆಸ್ಟ್ಗಳು ಬರ್ದಿದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಬರ್ತೀವಿ, ಲೇಟ್ ಆಗತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಅಕ್ಕ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ನೋಡಿ, ಇವರಿಗೆ ಟಿವಿ ಯೂಸ್ ಆಗೋದು, ನಮಗೇನಿಲ್ಲ. ಏನು ನೋಡ್ತಾ ಇದೆಯಾಕೆ? ಸುನೀತಾ ವಿಲಿಯಮ್ಸ್ದು ಅವ್ರು ಹೆಂಗೆ ಬಂದು ಲ್ಯಾಂಡ್ ಆದ್ಮೇಲೆ ಹೆಂಗೆ ಅವ್ರನ್ನ ಶಿಫ್ಟ್ ಮಾಡಿದ್ರು ಅಂತ ಕೂತ್ಕೊಂಡು ಸ್ಟೋರಿ ನೋಡ್ತಾ ಅವ್ರೆ. ನಾವು ಮಲ್ಕೊಂಡಿದ್ವಿ, ಬೆಳಗ್ಗೆ ಬೇಗ ಎದ್ದೆ, ರಾತ್ರಿ ಲೇಟ್ ಆಗಿತ್ತು ಮಲ್ಗಕ್ಕೆ. ಸೊ ಈಗ ಪುನಃ ಹೋಗಿ ಮಲ್ಕೊಳ್ಳೋದು. ನಿದ್ದೆ ಮಾಡ್ತಾ ಇರಲಿಲ್ಲ, ಮನು ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಕಾಲ್ ಮಾಡಿ ಅಪ್ಡೇಟ್ ಕೊಟ್ರಲ್ಲ, ಇವಾಗ ಹೋಗಿ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡು ಎದ್ದೇಳಬೇಕು. ಟೈಮ್ ಇವಾಗ 12 ಗಂಟೆ. ಬೇಗ ಎದ್ದಿರೋದಕ್ಕೆ ದಿನ ಲಾಂಗ್ ಅನಿಸ್ತಾ ಇದೆ ನನಗೆ. 2 ಗಂಟೆ ಆಯಿತು ಆಫೀಸಿಗೆ ಲಾಗಿನ್
ಲಾಗಿನ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅಕ್ಕಂದೆ ಸಾಮ್ರಾಜ್ಯ ನಮ್ಮ ಮನೆಯಲ್ಲಿ. ಬೆಳಗ್ಗೆಯಿಂದ ಏನಿಲ್ಲ, ಕೂತ್ಕೊಂಡು ಮಾತಾಡಿದ್ದು ಬರೀ ಮಾತೇ ಇವತ್ತು. ಇವಾಗ ನಾನು ಆಫೀಸಿಗೆ ಲಾಗಿನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಲ್ಲ ಅಂತ ನಮ್ಮ ಅಕ್ಕನೇ ನಂದು ಯಾವುದೋ ಹಳೆ ವಿಡಿಯೋಸ್ ಹಾಕ್ಕೊಂಡು ನೋಡ್ತಾ ಅವರೇ. ಊಟ ಹಾಕ್ಕೊಟ್ಟಿದ್ದೀನಿ, ಊಟ ತಿನ್ಕೊಂಡು. ಏನಕ್ಕೆ ಬೋರ್ ಹೊಡಿತಾಯ್ತಾ? ಟಿವಿ ಒಂದು ಇದ್ಬಿಟ್ರೆ ಸಾಕು, ಬೋರೇನಾಗಲ್ಲ ಅವರಿಗೆ. ಟಿವಿ ಇಲ್ಲ ಅಂದ್ರೇನೆ ಬೋರು. ಇವಾಗ ಹೋಗಿ ನಾನು ಆಫೀಸಿಗೆ ಲಾಗಿನ್ ಮಾಡಿಬಿಟ್ಟು ಕೂತ್ಕೋಬೇಕು. ಸೊ ನಮ್ಮ ಅಮ್ಮಂದು ಇನ್ನೂ ಚೆಕಪ್ಗಳು ನಡೀತಾನೇ ಇದೆಯಂತೆ. ಸೊ ಆಲ್ಮೋಸ್ಟ್ ಇವತ್ತು ಇಡೀ ದಿನ ಅಲ್ಲೇ ಆಗೋಗ್ಬಿಡುತ್ತೆ. ಅದಕ್ಕೆ ಅಪ್ಡೇಟೇ ತಗೊಳಕ್ ಹೋಗ್ತಾ ಇಲ್ಲ ನಾನು. ಒಂದೇ ಸರಿ ಮನೆಗೆ ಬಂದ್ಮೇಲೆ ಕೇಳ್ಕೊಬಿಡೋಣ ಏನೇನಾಗಿದೆ, ಏನೇನು ಟೆಸ್ಟ್ಗಳೆಲ್ಲ ಮಾಡಿದ್ರು ಅಂತ. ಸೊ ಒಂದೇನಪ್ಪ ಅಂತಂದ್ರೆ ಏನು ಎಲ್ಲೂ ಯಾವುದೇ ಟೆಸ್ಟ್ಗಳಲ್ಲೂ ಯಾವುದೇ ಮೇಜರ್ ಇಶ್ಯೂಸ್ಗಳು ಕಾಣಿಸಿಲ್ಲ ಅಂತ. ಅದೊಂದು ಖುಷಿ ವಿಚಾರ, ಸಮಾಧಾನದ ವಿಚಾರ. ಬಂದ್ರು ವೆಲ್ಕಮ್ ಹೋಮ್ ಆಯ್ತೇನವಾ? ಫುಲ್ ಸ್ಮೈಲಿಂಗಲ್ಲಿ ಬರ್ತಾ ಇದೆಯಾ? ಬೆಳಗ್ಗೆ ಫುಲ್ ಸ್ಮೈಲಿಂಗಲ್ಲಿ. ಅಲ್ಲಿ ಇಲ್ಲಿ ಕ್ಯಾಮ್ರಾ ಇದೆ. ಡ್ಯಾಡಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಕ್ಯಾಮ್ರಾ ಇದೆ, ಸೆನ್ಸಾರ್ ಕಟ್ ಅಂತ. ವೆಲ್ಕಮ್ ಅಂದೆ. ಸಾಕು ಅಂತೀಯ? ಸಾಕು ಅಂತೀಯ? ಆಯ್ತಾ ಹೋಗ್ಲಿ ಎಲ್ಲ ಟೆಸ್ಟ್ಗಳು? ಹೌದಾ, ಓಕೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮುಖ ತೊಳ್ಕೊಳ್ಳಿ, ಕಾಫಿ ಮಾಡಿಕೊಡ್ತೀನಿ, ಕುಡೀರಿ. ಆಮೇಲೆ ಕೂತ್ಕೊಂಡು ಫುಲ್ ಸ್ಟೋರಿ ಹೇಳಿ ನಮಗೆ ಏನೇನಾಯಿತು ಅಂತ. ನಮ್ಮ ಮನೆಯವ್ರು ಎಲ್ಲರೂ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ರು. ಆ ಸೀರಿಯಲಲ್ಲಿ ಯಾವುದೋ ಒಂದು ಸೀರಿಯಲಲ್ಲಿ ಪಾಯಸ ಅಂತ ಬರ್ತಾಯಿತ್ತಪ್ಪ. ನನಗೆ ಪಾಯಸನೇ ತಿನ್ನಂಗಾಯಿತು. ಮೊನ್ನೂ ಹಂಗಂದ್ರು ಅಮ್ಮವನ್ನು. ಸೀರಿಯಲ್ ನೋಡಿ ಪಾಯಸ ತಿನ್ನಂಗಾಯ್ತು ಅಂತ ಹೇಳ್ತಾ ಇದ್ದೀನಿ. ಹೌದು, ನನಗೂ ಅಷ್ಟು ಸೀರಿಯಲ್ ನೋಡಿ ಪಾಯಸ ತಿನ್ನಂಗಾಯ್ತು. ಕಷ್ಟಪಟ್ಟು ಮೇಲೆ ಕಾಫಿ ಕುಡಿಯೋಕ್ಕಾಯ್ತು. ಇದು ಯಾಕೋ ಅನ್ಎಕ್ಸ್ಪೆಕ್ಟೆಡ್ ಆಯಿತು ನಮಗೆ. ಅದಕ್ಕೆ ನಮ್ಮ ಅಕ್ಕ ಶಾವಿಗೆ ಪಾಯಸ ತುಂಬ ಚೆನ್ನಾಗಿ ಮಾಡ್ತಾರೆ. ಶಾವಿಗೆ ಪಾಯಸ ಮಾಡಿಸ್ತಾ ಇದ್ವಿ. ನಮ್ಮ ಅಪ್ಪ ಕೂತ್ಕೊಂಡು ಟಿವಿ ನೋಡ್ತಾ ಅವ್ರೆ ಆರಾಮಾಗಿ. ಟಿವಿ ಬಂದಮೇಲಂತೂ ಎಲ್ರಿಗೂ ಟೆನ್ಷನ್ ಫ್ರೀ. ಇಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅಂತ. ತುಪ್ಪದಲ್ಲಿ ಹುರಿತಾವ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಘಮ ಅಂತ ಐತೆ. ಸೀದೋಗವಲ್ಲ ಕ್ಯಾ? ಇದನ್ನೇ ಕೊಡು, ಒಂದು 2 ನಿಮಿಷ ಹಾಲು ಬಿಸಿ ಮಾಡ್ಕೊತೀನಿ. ನಮ್ಮ ಮನೇಲಿ ಕಾಫಿ ಅಂದರೆ ಎಲ್ಲರೂ ನಗ್ತಾರೆ. ಏನಕ್ಕೆ ಉಳ್ಳಾಡ್ಕೊಂಡು ನಗ್ತಿರಲ್ಲ ಹೇಳಿ? ಕಾಫಿ ಅಂದರೆ ನಾವು ಮಾಡೋ ಕಾಫಿ ಅಷ್ಟು ಫೇಮಸ್ ಆಗಿದೆ ಅಂತ ಅರ್ಥ. ನಿಮಗೂ ಬೇಕಾ ಹೇಳಿ, ಮಾಡಿ ಪಾರ್ಸಲ್ ಕಳಿಸ್ತೀನಿ. ಇಷ್ಟರಲ್ಲೇ ಕಾಫಿ ಬಿಸ್ನೆಸ್ ಓಪನ್ ಮಾಡಿದ್ರು ನಾನು ಆಶ್ಚರ್ಯನೇ ಇಲ್ಲ. ಯಾಕೋ ಅದೇ ಬೆಟರ್ ಅನ್ನಿಸ್ತಾ ಇದೆ ನನಗೆ. ಬಿಟ್ಬಿಟ್ಟಾಗಿ ನಮ್ಮ ಓನ್ ಬಿಸ್ನೆಸ್ ಮಾಡ್ಬೋದು. ಹೆಂಗೂ ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀವಿ ಕಾಫಿ ಮಾಡೋದ್ರಲ್ಲಿ. ವೆರೈಟಿ ಬೇರೆ ಮಾಡ್ತೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ 5 ಜನ 5 ಥರ ವೆರೈಟಿ ಕಾಫಿಗಳು ಕುಡಿತಾರೆ. ಸೊ ಏನ್ಮನು ಬೆಟರ್ ಕಾಫಿ ಶಾಪ್ನೇ ಓಪನ್ ಮಾಡ್ಬಿಡೋಣ ಅನ್ಕೋತಾ ಇದ್ದೀನಿ ನಾನು. ಕಾಫಿ ಕೊಟ್ಬಿಟ್ಟು ಫಸ್ಟ್ ಆಮೇಲೆ ಕುತ್ಕೊಂಡು ಮಾಡೋಣ. ಆಯ್ತು, ಓಕೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the